ಹಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕಿ ಕನ್ನಡಿ ಮಾಡುತ್ತಿರೋ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ವೀಕ್ಷಕರೇ. ಯುವ ನಿಧಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸಕ್ ಬಂದಿದ್ದೀನಿ ವೀಕ್ಷಕರೇ. ಯುವ ನಿಧಿಯಲ್ಲಿ ಬಹಳಷ್ಟು ಜನ ಏನು ಕಮೆಂಟ್ ಬಾಕ್ಸ್ ಅಂದ್ರೆ ಹಳೆ ವಿಡಿಯೋಗಳಿಗೆ ಹಳೆ ವಿಡಿಯೋದಲ್ಲಿ ನಾನು ಯುವ ನಿಧಿ ಬಗ್ಗೆ ಮಾಡಿದ್ದೆ. ಆ ಒಂದು ಹಳೆ ವಿಡಿಯೋಕ್ಕೆ ಬಹಳಷ್ಟು ಜನ ಯುವ ನಿಧಿಯ ಒಂದು ಕ್ವಶನ್ ಅನ್ನ ಮಾಡಿದ್ರು. ಏನಪ್ಪಾ ಅಂತಂದ್ರೆ, ಯುವ ನಿಧಿಯ ಅಮೌಂಟ್ ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಿಂದನೂ ಯುವ ನಿಧಿಯ ಒಂದು ಅಮೌಂಟ್ ಬಂದಿಲ್ಲ ಅಂತ ಬಹಳಷ್ಟು ಜನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕ್ವಶನ್ ತರ ಮಾಡಿದ್ರು. ಅದ್ರ ಬಗ್ಗೆ ಏನಾದ್ರು ಒಂದು ವಿಡಿಯೋ ಮಾಡಿ ಅಂತ. ಈಗ ಮಾರ್ಚ್ ತಿಂಗಳಲ್ಲಿ, ಪ್ರಸ್ತುತ ಇರುವಂತ ಮಾರ್ಚ್ ತಿಂಗಳಲ್ಲಿ ಒಂದು 3 ತಿಂಗಳಿಂದನೂ ಕೆಲವೊಬ್ಬರಿಗೆ ಅಮೌಂಟ್ ಬಂದಿಲ್ಲ. ಇನ್ನು ಕೆಲವೊಬ್ಬರಿಗೆ ಫೆಬ್ರವರಿ ಮತ್ತೆ ಮಾರ್ಚ್ 2 ತಿಂಗಳ ಒಂದು ಅಮೌಂಟ್ ಕೂಡ ಬಂದಿಲ್ಲ ಅಂತ ಎಷ್ಟೋ ಜನ ಕಮೆಂಟ್ ಬಾಕ್ಸ್ ಹಾಕಿರಿ. ಆದ್ರೆ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ವೀಕ್ಷಕರೇ. ನಿಮ್ಗೆ ನನ್ನ ಒಂದು ಫೋನಲ್ಲಿ ಸ್ಕ್ರೀನ್ ರೆಕಾರ್ಡ್ ಸಮೇತ ನಿಮ್ಮ ಒಂದು ಯುವ ನಿಧಿಯ ಒಂದು ಸ್ಟೇಟ್ಮೆಂಟ್ ಏನಾಗಿದೆ ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಇವಾಗ ನನ್ನ ಒಂದು ಫೋನಲ್ಲಿ ನಿಮಗೆ ಯುವ ನಿಧಿಯ ಒಂದು ಅಪ್ಲಿಕೇಶನ್, ನೀವು ಹಾಕಿದಂಥ ಅಪ್ಲಿಕೇಶನ್ ಏನಾಗಿದೆ ಮತ್ತು ಅಮೌಂಟ್ ನಿಮಗೆ ಬರುತ್ತಾ ಬರಲ್ವಾ, ಅಥವಾ ನಿಮಗೆ ಯಾವ ದಿನದಲ್ಲಿ ಯಾವ ಒಂದು ಸಮಯಕ್ಕೆ ನಿಮಗೆ ಅಮೌಂಟ್ ಬರುತ್ತೆ ಅನ್ನೋದು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇವಾಗ ನನ್ನ ಒಂದು ಫೋನಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ತೋರಿಸ್ತಾ ಹೋಗ್ತೀನಿ. ನೋಡಿ ವೀಕ್ಷಕರೇ, ಇವಾಗ ಇಲ್ಲಿ ನಿಮ್ಮ ಫೋನಲ್ಲೂ ಕೂಡ ನೀವು ನೋಡ್ಕೊಬೋದು. ಇಲ್ಲಿ ಸೇವಾ ಸಿಂಧು ಅಂತ ನೀವು ಟೈಪ್ ಮಾಡ್ಕೊಂಡು ಇಲ್ಲಿ ಸೇವಾ ಸಿಂಧುನ ನೀವು ಲಾಗಿನ್ ಆಗಬೇಕಾಗುತ್ತೆ. ಈ ಲಾಗಿನ್ ಯಾವ ರೀತಿ ಆಗೋದು ಅನ್ನೋದು ಕೂಡ ನಿಮಗೆ ಸ್ಕ್ರೀನ್ ರೆಕಾರ್ಡಲ್ಲಿ ಕಾಣ್ತಾ ಹೋಗುತ್ತೆ. ಆ ರೀತಿ ನೀವು ಆಗ್ಬೋದು ವೀಕ್ಷಕರೇ. ಇದು ಏನು ದೊಡ್ಡ ಒಂದು ಅಂದರೆ ಯಾರಿಗೂ ಗೊತ್ತಿಲ್ಲದಂಥದ್ದು ಏನಿಲ್ಲ, ಎಲ್ಲ ಕೂಡ ಸಾಮಾನ್ಯ ಒಂದು ಜ್ಞಾನದಲ್ಲಿರುತ್ತದೆ. ಇದನ್ನು ಕೂಡ ನಿಮಗೆ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತಾ ಹೋಗ್ತಿದ್ದೀನಿ. ನೋಡಿ, ಇವಾಗ ಈ ರೀತಿ ನಿಮ್ಮ ಒಂದು ಫೋನ್ ನಂಬರ್ ಹಾಕ್ಕೊಂಡು ಇಲ್ಲಿ ಒ ಟಿ ಪಿ ಅಂತ ಕೊಟ್ಟರೆ ಎಂಟರ್ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಅಲ್ಲಿ ಕೊಟ್ಟಿದ ತಕ್ಷಣ ಇಲ್ಲಿ ಇವಾಗ ನನ್ನ ಒಂದು ನಂಬರ್ ಹಾಕಿ ಒ ಟಿ ಪಿಯನ್ನು ಕೊಡ್ತಾ ಇದ್ದೀನಿ. ಒ ಟಿ ಪಿ ಅದು ಕೊಟ್ಟಿದ ತಕ್ಷಣ ಬಂದಿದ್ದ ತಕ್ಷಣ ಇಲ್ಲಿ ಕ್ಯಾಪ್ಚಾ ಇರುತ್ತೆ ನೋಡಿರಿ. ಈ ಒಂದು ಕ್ಯಾಪ್ಚಾನ ಎಂಟ್ರಿ ಮಾಡಿ ವೀಕ್ಷಕರು, ಇವಾಗ ನನ್ನ ಒಂದು ಒ ಟಿ ಪಿಯನ್ನು ಎಂಟರ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡ್ತೀನಿ. ನೋಡಿ, ಇವಾಗ ಕ್ಯಾಪ್ಚಾ ಕೂಡ ಎಂಟ್ರಿ ಮಾಡಿ ಇಲ್ಲಿ ಸಬ್ಮಿಟ್ ಕೊಡ್ತೀನಿ. ಸಬ್ಮಿಟ್ ಕೊಟ್ಟಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ಝೂಮ್ ಆಗಿ ತೋರಿಸ್ತೀನಿ ನೋಡಿ ನಿಮಗೆ. ಅಪ್ಲೈ ಫಾರ್ ಸರ್ವಿಸ್ ಅಂತ ಇರುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಸರ್ವಿಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್ ಅಂತ ಇರುತ್ತೆ. ಅಂದರೆ ಎಲ್ಲ ರೀತಿಯ ಒಂದು ಅಪ್ಲಿಕೇಶನ್ ಅಂದರೆ ಸಿಗುತ್ತೆ. ಇಲ್ಲಿ ಈ ರೀತಿ ಪೇಜ್ ಓಪನ್ ಆಗಿದ ತಕ್ಷಣ ಇಲ್ಲಿ ಕರ್ನಾಟಕ ಅಂತಿದೆ. ಇಲ್ಲಿ ಸರ್ಚ್ ಬಾರ್ ಖಾಲಿ ಇರುತ್ತೆ. ಈ ಒಂದು ಸರ್ಚ್ ಬಾರಲ್ಲಿ ಯುವ ನಿಧಿ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಟೈಪ್ ಮಾಡ್ತಿದ್ದೀನಿ ನೋಡಿ. ಇಲ್ಲಿ ಯುವ ಅಂತ ಕೊಟ್ಟಿದ ತಕ್ಷಣ ಅಂದರೆ ಯುವ ನಿಧಿನಾರು ಫುಲ್ ಟೈಪ್ ಮಾಡಿ ಅಥವಾ ಯುವ ಅಂತನಾರು ಟೈಪ್ ಮಾಡಿ ಇಲ್ಲಿ ಕೊಟ್ಟಿದ ತಕ್ಷಣ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಫಾರ್ ಯುವ ನಿಧಿ ಸ್ಕೀಮ್ ಅಂದರೆ ಯುವ ನಿಧಿಗೆ ಹೊಸದಾಗಿ ಅರ್ಜಿ ಹಾಕೋರು ಕೂಡ ಇಲ್ಲಿ ಅಪ್ಲಿಕೇಶನ್ ಓಪನ್ ಇರುತ್ತೆ. ನೆಕ್ಸ್ಟ್ ಎರಡನೇ ಆಪ್ಷನ್ನು ಯುವ ನಿಧಿಯ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಬಿಟ್ಟಿದ್ದಾರೆ. ಮತ್ತು ಮೂರನೇದಾಗಿ ಯುವ ನಿಧಿಯ ಮಾನಸಿಕ ನಿರುದ್ಯೋಗಿ ಸ್ವಯಂ ಘೋಷಣೆ ಅಂದರೆ ಸೆಲ್ಫ್ ಡಿಕ್ಲೇರೇಷನ್ ಏನು ನೀವು ಕರಿತೀರಲ್ಲ, ಈ ಒಂದು ಸೆಲ್ಫ್ ಡಿಕ್ಲೇರೇಷನ್ ನೀವು ಹಾಕ್ಬೋದು. ಇವಾಗ ಯುವ ನಿಧಿಯ ಒಂದು ಅಮೌಂಟ್ ಬಂದಿದೆ ಇಲ್ಲ ಅನ್ನೋದಕ್ಕೆ ಚೆಕ್ ಮಾಡೋಕ್ಕೆ ಎರಡನೇ ಆಪ್ಷನ್ ಇರುತ್ತೆ. ಇಲ್ಲಿ ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ಇಲ್ಲಿ ಈ ರೀತಿಯಾದ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಏನಪ್ಪ ಅಂತಂದರೆ ಇಷ್ಟೇ ಸಿಂಪಲ್ಲು. ನೀವು ಪ್ರತಿ ತಿಂಗಳು ಯುವ ನಿಧಿಯ ಒಂದು ಅಪ್ಲಿಕೇಶನನ್ನು ಹಾಕಿರ್ತೀರಿ. ಅಪ್ಲಿಕೇಶನ್ ಹಾಕಿದ ತಕ್ಷಣ ನಿಮಗೆ ಒಂದು PDF ಫೈಲ್ ಬರುತ್ತಲ್ಲ, ಅದರಲ್ಲಿ ಯುವ ನಿಧಿಯ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಅಂತಿದೆ. ಇಲ್ಲಿ ನೀವು ಟೈಪ್ ಮಾಡಬೇಕಾಗುತ್ತೆ ವೀಕ್ಷಕರೇ. ಇವಾಗ ನಾನು ಕೂಡ ನಿಮಗೆ ಟೈಪ್ ಮಾಡಿ ತೋರಿಸ್ತೀನಿ, ನೀವು ಕೂಡ ಟೈಪ್ ಮಾಡ್ಕೊಳ್ಳಿ ವೀಕ್ಷಕರೇ. ಇವಾಗ ನಾನು ನನ್ನ ಒಂದು ಅಂದರೆ ನಿಮಗೆ ಉದಾಹರಣೆಯಾಗಿ ತೋರಿಸೋದಕ್ಕೆ ಯುವ ನಿಧಿಯ ನೋಂದಣಿ ಅರ್ಜಿ ಉಲ್ಲೇಖ ಸಂಖ್ಯೆ ಏನಿದೆ ಅದನ್ನು ನಾನು ಇಲ್ಲಿ ಎಂಟರ್ ಮಾಡಿದ್ದೀನಿ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಕಾಣ್ತಿದ್ದಿಲ್ಲ. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಕ್ಲಿಕ್ ಏರ್ ಟು ಗೆಟ್ ಪೇಮೆಂಟ್ ಡೀಟೇಲ್ಸ್ ಅಂದರೆ ಪಾವತಿ ವಿವರಗಳನ್ನು ಇಲ್ಲಿ ಕ್ಲಿಕ್ ಮಾಡಿ ಅಂತ ಅವ್ರು ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಇಂಗ್ಲೀಷ್ನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ನಾಟ್ ಫೌಂಡ್ ಅಂತ ಬರುತ್ತೆ. ಕೆಲವೊಬ್ಬರಿಗೆ ಈ ಥರ ನಾಟ್ ಫೌಂಡ್ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಕೆಲವೊಬ್ರಿಗೆ ಏನಾಗುತ್ತೆ ಅಂದರೆ ಇಲ್ಲಿ ಸೆಲೆಕ್ಟ್ ದ ಒಂದು ನಿಮ್ಗೆ ಯಾವ ತಿಂಗಳದ್ದು ಅಂದರೆ ಜನವರಿದು ಬೇಕಾ ಫೆಬ್ರವರಿದು ಬೇಕಾ ಈ ಒಂದು ಡೀಟೇಲ್ಸ್ ಬರುತ್ತೆ. ಇಲ್ಲಿ ಜನವರಿದು ಏನಾರು ಕೊಟ್ಟು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಅಂದರೆ ಇಲ್ಲಿ ಏನಾಗುತ್ತೆ, ಇಲ್ಲಿ ಪ್ರಸ್ತುತ ಸ್ಥಿತಿ ಅಂತ ಲಾಸ್ಟ್ ಈಗ ಇದೆಯಲ್ಲ,
ಇಲ್ಲಿ 180 ಡೇಸ್ ಏನಾದ್ರು ಇತ್ತು ಅಂದರೆ ನಿಮಗೆ 100% ಒಂದು ಅಮೌಂಟ್ ಬರುತ್ತೆ ವೀಕ್ಷಕರೇ. ನೋಡಿರಲ್ಲ, ಇವಾಗ ನನ್ನ ಒಂದು ಫೋನಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಸಮೇತ ನಿಮಗೆ ತೋರಿಸಿದೆ. ಇಷ್ಟೇ ವೀಕ್ಷಕರೇ, ನಿಮ್ಮ ಒಂದು ಫೋನಲ್ಲಿ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಅದರಲ್ಲಿ ಯಾವ ತಿಂಗಳಿಂದ ನಿಮಗೆ ಅಮೌಂಟ್ ಬಂದಿದೆ, ಯಾವ ತಿಂಗಳಿಂದ ಬರಬೇಕು, ಮತ್ತು ಯಾವ ಪೆಂಡಿಂಗ್ ಇದೆ ಅನ್ನೋದು ಕೂಡ ನೀವು ನೋಡ್ಕೊಬೋದು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಅದಕ್ಕೆ ಸಪ್ರೇಟಾಗಿ ಬೇಕಾದ್ರೆ ವೀಡಿಯೋನಾರು ಮಾಡ್ತೀನಿ ಅಥವಾ ಕಮೆಂಟಲ್ಲೇ ನಿಮಗೆ ಒಂದು ಆನ್ಸರನ್ನು ಕೊಡ್ತೀನಿ ವೀಕ್ಷಕರೇ.